ರಾಜ್ಯ ರಾಜಕಾರಣದಲ್ಲಿ ಮುಖ್ಯಮಂತ್ರಿ ಕುರ್ಚಿ ಕಿತ್ತಾಟಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತು ನಡೆದಿರುವಂತಹ ಬೆಳವಣಿಗೆ ಸಾಕಷ್ಟು ಕುತೂಹಲಕ್ಕೆ ಕಾರಣ ಆಗಿದೆ. ಫೈನಲಿ ರಾಹುಲ್ ಗಾಂಧಿ ಡಿಕೆ ಶಿವಕುಮಾರ್ ಅವರ ಜೊತೆಗೆ ಮಾತುಕತೆಯನ್ನ ನಡೆಸಿದ್ದಾರೆ. ಕೆಲ ನಿಮಿಷಗಳ ಕಾಲ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಜೊತೆ ಚರ್ಚೆಯನ್ನ ಮಾಡಿದ್ದಾರೆ. ಮೈಸೂರಿನಲ್ಲಿ ವಿಮಾನ ನಿಲ್ದಾಣದಲ್ಲಿ ಡಿಕೆ ಶಿವಕುಮಾರ್ ಜೊತೆ ಮಾತುಕತೆಯನ್ನ ಮಾಡಿದ್ದಾರೆ. ಮಾತುಕತೆ ನಡೆಸಿರುವಂತಹ ರೀತಿ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಸೈಡಿಗೆ ಕರ್ಕೊಂಡು ಹೋಗಿ ಮಾತುಕತೆಯನ್ನ ಮಾಡಿದ್ರು. ಸಿಎಂ ಜೊತೆಯೂ ಪ್ರತ್ಯೇಕವಾಗಿ ಮಾತುಕತೆಯನ್ನ ನಡೆಸಿದ್ರು ರಾಹುಲ್ ಗಾಂಧಿ. ಬಳಿಕ ಇಬ್ಬರನ್ನೂ ಒಟ್ಟಿಗೆ ಕರೆಸಿ ಮಾತುಕತೆಯನ್ನ ನಡೆಸಿದ್ದಾರೆ ರಾಹುಲ್ ಗಾಂಧಿ. ಏನು ಮಾತುಕತೆಯಾಗಿರಬಹುದು ಅನ್ನೋದು ಸದ್ಯಕ್ಕಿರುವಂತಹ ಕುತೂಹಲ. ಆ ದೃಶ್ಯಗಳನ್ನ ಸದ್ಯ ಗಮನಿಸ್ತಾ ಇದ್ದೀರಿ. ಇದು ಡಿಕೆ ಶಿವಕುಮಾರ್ ಅವರ ಜೊತೆ ಮೈಸೂರು ವಿಮಾನ ನಿಲ್ದಾಣದಲ್ಲಿ ರಾಹುಲ್ ಗಾಂಧಿ ಪ್ರತ್ಯೇಕವಾಗಿ ನಡೆಸಿರುವಂತಹ ಮಾತುಕತೆ. ಈ ದೃಶ್ಯ ಇದೆಯಲ್ಲ, ಇದು ಬಹಳ ಇಂಪಾರ್ಟೆಂಟ್. ಡಿಕೆ ಶಿವಕುಮಾರ್ ಅವರು ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡುವುದಕ್ಕೆ ಪ್ರಯತ್ನ ಪಡ್ತಾ ಇರೋದು ಯಾವತ್ತಿನಿಂದ? ಇವತ್ತಿನಿಂದ ಅಲ್ಲ, ಕಳೆದ ನವೆಂಬರ್ ತಿಂಗಳಿನಿಂದ ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡೋಕೆ ಡಿಕೆ ಶಿವಕುಮಾರ್ ಸತತವಾಗಿ ಪ್ರಯತ್ನ ಪಡ್ತಾ ಇದ್ರು. ಎಲ್ಲಾ ನಾಯಕರಿಗೂ ಭೇಟಿಗೆ ಅವಕಾಶ ಸಿಕ್ಕರು ಕೆಪಿಸಿಸಿ ಅಧ್ಯಕ್ಷರಾಗಿರುವಂತಹ ಡಿಕೆ ಶಿವಕುಮಾರ್ ಅವರಿಗೆ ರಾಹುಲ್ ಗಾಂಧಿ ಅವರನ್ನ ಭೇಟಿಯಾಗೋದಕ್ಕೆ ಸಾಧ್ಯ ಆಗಿಲ್ಲ. 2-3 ಬಾರಿ ಡೆಲ್ಲಿಗೆ ಹೋದಂತಹ ಸಂದರ್ಭದಲ್ಲೂ ಆ ಅವಕಾಶವೇ ಬಂದೊದಗಲಿಲ್ಲ ಡಿಕೆ ಶಿವಕುಮಾರ್ ಅವರಿಗೆ. ಇವತ್ತು ಫೈನಲ್ ಆಗಿ ಲಡ್ಡು ಬಂದ್ ಬಾಯಿಗೆ ಬಿದ್ದಿದೆ. ಮೈಸೂರಿನಲ್ಲಿ ಡಿಕೆ ಶಿವಕುಮಾರ್ ಅವರ ಜೊತೆಗೆ ಮಾತುಕತೆಯನ್ನು ನಡೆಸಿದ್ದಾರೆ ರಾಹುಲ್ ಗಾಂಧಿ. ಹಾಗಂತ ಡಿಕೆ ಶಿವಕುಮಾರ್ ಅವರ ಜೊತೆಗೆ ಮಾತ್ರ ಮಾತುಕತೆ ನಡೆಸಿದ್ರಾ? ಇಲ್ಲ, ಸಿಎಂ ಸಿದ್ದರಾಮಯ್ಯ ಅವರ ಜೊತೆಗೂ ಪ್ರತ್ಯೇಕವಾಗಿ ಮಾತುಕತೆಯಾಗಿದೆ. ಡಿಕೆ ಶಿವಕುಮಾರ್ ಅವರ ಜೊತೆಗೂ ಪ್ರತ್ಯೇಕವಾಗಿ ಮಾತುಕತೆ. ಆ ಪ್ರತ್ಯೇಕ ಮಾತುಕತೆ ಹೇಗಿದೆ? ಎಲ್ಲೋ ಹೋಟೆಲ್ ರೂಮ್ ನಲ್ಲೋ ಅಥವಾ ಎಲ್ಲೋ ಒಂದು ಅಫಿಷಿಯಲ್ ಸೆಟಪ್ ನಲ್ಲಾಗಿರುವಂತಹ ಮಾತುಕತೆ ಅಲ್ಲ ಇದು. ಮೈಸೂರು ಏರ್ಪೋರ್ಟ್ ನಲ್ಲಿ ಇನ್ನೇನು ಫ್ಲೈಟ್ ಹತ್ತಬೇಕು, ತಮಿಳುನಾಡಿಗೆ ರಾಹುಲ್ ಗಾಂಧಿ ಅವರು ಹೋಗಬೇಕು. ಆ ಟೈಮ್ ನಲ್ಲಿ ಡಿಕೆ ಶಿವಕುಮಾರ್ ಅವರನ್ನ ಪಕ್ಕಕ್ಕೆ ಕರ್ಕೊಂಡು ಹೋಗಿ, ಹೆಲಿಕಾಪ್ಟರ್ನ ಹತ್ತೋದಕ್ಕೂ ಮುಂಚೆ ಪಕ್ಕಕ್ಕೆ ಕರ್ಕೊಂಡು ಹೋಗಿ ಅವರ ಜೊತೆ ಮಾತುಕತೆಯನ್ನ ನಡೆಸಿದ್ದಾರೆ. ಕೆಲ ನಿಮಿಷಗಳ ಕಾಲ ಉಭಯ ನಾಯಕರ ಮಧ್ಯೆ ಮಾತುಕತೆಯಾಗಿದೆ. ಹಾಗಾದ್ರೆ ಆ ಮಾತುಕತೆ ಯಾವ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಆಗಿದೆ? ರಾಜ್ಯದಲ್ಲಿರುವಂತಹ ನಾಯಕತ್ವದ ತಿಕ್ಕಾಟ ನಮಗೆ ಗೊತ್ತೇ ಇದೆ. ಎಷ್ಟರ ಮಟ್ಟಿಗೆ ಅದು ಪೀಕ್ ಲೆವೆಲ್ಗೆ ಹೋಗಿತ್ತು ಅನ್ನೋದು ಗೊತ್ತಿದೆ. ಸದ್ಯಕ್ಕೆ ಈ ವಿಚಾರ ಬೂದಿ ಮುಚ್ಚಿದಂತಹ ಕೆಂಡ. ಸಿದ್ದರಾಮಯ್ಯ ಅವರು ಹೈಕಮಾಂಡ್ ಒಪ್ಪಿದ್ರೆ 5 ವರ್ಷವೂ ನಾನೇ ಮುಖ್ಯಮಂತ್ರಿ ಆಗಿರ್ತೀನಿ ಅಂತ ಹೇಳಿದ್ದಾರೆ. ಅದಕ್ಕೆ ಡಿಕೆ ಶಿವಕುಮಾರ್ ಅವರು ನಾನು ಆಲ್ ದಿ ಬೆಸ್ಟ್ ಹೇಳ್ತೀನಿ ಅನ್ನುವಂಥ ಮಾತನ್ನ ಹೇಳಿದ್ರು. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಹರೀಶ್ ನೀಡ್ತಾ ಹೋಗ್ತಾರೆ. ಹರೀಶ್, ಬಹಳ ಇಂಟ್ರೆಸ್ಟಿಂಗ್ ಆಗಿರುವಂತಹ ದೃಶ್ಯಗಳನ್ನ ನಾವು ಇವತ್ತು ಗಮನಿಸ್ತಾ ಇರೋದು. ರಾಜ್ಯ ರಾಜಕಾರಣದಲ್ಲಿ ಅಥವಾ ಕಾಂಗ್ರೆಸ್ ಪಾಳ್ಯದಲ್ಲಿ ಮಹತ್ವದ ಬೆಳವಣಿಗೆಯ ಮುನ್ಸೂಚನೆಯನ್ನ ಈ ದೃಶ್ಯ ನೀಡ್ತಾ ಇದೆಯಾ ಅನ್ನುವಂಥ ಕುತೂಹಲ. ನೋಡಿ, ಯಾವತ್ತಿನಿಂದ ಟ್ರೈ ಮಾಡ್ತಿದ್ದಾರೆ ಡಿಕೆ ಶಿವಕುಮಾರ್ ಅವರು ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡಬೇಕು, ಚರ್ಚೆ ಮಾಡಬೇಕು ಅಂತ ಹೇಳಿ. ಅವಕಾಶವೇ ಸಿಕ್ಕಿರ್ಲಿಲ್ಲ. ಇವತ್ತು ಮೈಸೂರಿನಲ್ಲಿ ಉಭಯ ನಾಯಕರ ಜೊತೆ ಪ್ರತ್ಯೇಕವಾದಂತಹ ಚರ್ಚೆ. ಏನು ಮಾತುಕತೆ ಆಗಿರಬಹುದು ಅನ್ನುವಂಥ ಕುತೂಹಲ ಹರೀಶ್. ವಿದೇಶದಲ್ಲಿ ಬಹಳ ಮುಖ್ಯವಾಗಿರುವಂಥದ್ದು ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಸಹಜವಾಗಿ ಕೂಡ ರಾಹುಲ್ ಗಾಂಧಿ ಅವರ ಭೇಟಿಗೆ ಹಿಂದೆ ಸಾಕಷ್ಟು ಬಾರಿ ಆ ಪ್ರಯತ್ನವನ್ನು ನಡೆಸಿದ್ರು. ದೆಹಲಿಗೆ 6-7 ಬಾರಿ ಭೇಟಿ ಕೊಟ್ಟಂಥ ಸಂದರ್ಭದಲ್ಲೂ ಕೂಡ ರಾಹುಲ್ ಗಾಂಧಿ ಅವರ ಭೇಟಿಗಾಗಿ ಸಾಕಷ್ಟು ನಿರಂತರ ಪ್ರಯತ್ನಗಳನ್ನ ನಡೆಸ್ತಾ ಇದ್ರು. ಸಿಎಂ ಸಿದ್ದರಾಮಯ್ಯ ಅವರಿಗೆ ಭೇಟಿಗೆ ಅವಕಾಶ ಸಿಕ್ಕಿತ್ತು, BK ಹರಿಪ್ರಸಾದ್ ಅವ್ರಿಗೂ ಕೂಡ ಭೇಟಿಗೆ ಅವಕಾಶ ಸಿಕ್ಕಿತ್ತು. ಸೊ ಪ್ರಿಯಾಂಕ್ ಖರ್ಗೆ ಅವರು ಕೂಡ ಭೇಟಿ ಆಗುವಂಥ ಅವಕಾಶ ಸಿಕ್ಕಿತ್ತು. ಆದರೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ರಾಹುಲ್ ಗಾಂಧಿ ಅವರ ಭೇಟಿಗೆ ಅವಕಾಶವೇ ಸಿಕ್ಕಿರಲಿಲ್ಲ. ಸೊ ಬರಿಗೈಯಲ್ಲೇ ಕೂಡ ವಾಪಸ್ ಆಗಿದ್ರು. ಇವತ್ತು ಶತಾಯಗತಾಯ ರಾಹುಲ್ ಗಾಂಧಿ ಅವರನ್ನ ಭೇಟಿ ಆಗಲೇಬೇಕು ಅನ್ನುವಂಥ ನಿಟ್ಟಿನಲ್ಲಿ ನಿರ್ಧಾರ ಮಾಡಿದಂತ ಡಿಕೆ ಶಿವಕುಮಾರ್ ಅವರು ಮೈಸೂರಲ್ಲಿ ಸಿಎಂ ಡಿಸಿಎಂ ಇಬ್ಬರು ತೆರಳಿದಂಥ ಸಂದರ್ಭದಲ್ಲಿ ವಿಮಾನ ನಿಲ್ದಾಣದಲ್ಲಿ ರಾಹುಲ್ ಗಾಂಧಿ ಅವ್ರನ್ನ ಭೇಟಿ ಆಗುವಂಥ ಒಂದು ಸಂದರ್ಭ ಸಾಕ್ಷಿ ಆಗುತ್ತೆ. ಆ ಒಂದು ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಹೊರಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಇದ್ದಂಥ ಸಂದರ್ಭದಲ್ಲಿ ಖುದ್ದು ಡಿಸಿಎಂ ಡಿಕೆ ಶಿವಕುಮಾರ್ ಅವರು 1 ನಿಮಿಷ ಮಾತನಾಡಬೇಕು ಅನ್ನುವಂಥ ಮನವಿ ಮಾಡಿ ಕರೆದುಕೊಂಡು ಸೈಡ್ಗೆ ಹೋಗ್ತಾರೆ. ಸೈಡ್ ಕರ್ಕೊಂಡು ಹೋಗಿ ಅವರಲ್ಲಿ ಒಂದಷ್ಟು ರಹಸ್ಯವಾಗಿ ಗೌಪ್ಯವಾಗಿ ಕೂಡ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ರಾಹುಲ್ ಗಾಂಧಿ ಅವ್ರ ಜೊತೆ ಚರ್ಚೆ ನಡೆಸ್ತಾರೆ. 1 ನಿಮಿಷಗಳ ಕಾಲ ಆ ಒಂದು ಚರ್ಚೆ
ನಡೀತಿದೆ. ಆ ಚರ್ಚೆ ಸಹಜವಾಗಿ ಕೂಡ CM ಗಾದಿ ವಿಚಾರಕ್ಕೆ ಸಂಬಂಧಪಟ್ಟಂಗೆ ನೇರವಾಗಿ ಪ್ರಸ್ತಾಪ ಮಾಡಿದ್ರು ಅನ್ನುವಂಥ ಚರ್ಚೆಗಳು ಕೂಡ ಶುರುವಾಗ್ತಿದೆ. ಇದುವರೆಗೂ ಕೂಡ ರಾಹುಲ್ ಗಾಂಧಿ ಅವರು ಭೇಟಿ ಮಾಡಿ ತನ್ನ ಮನದ ಇಂಗಿತವನ್ನು ವ್ಯಕ್ತಪಡಿಸಬೇಕು, ಸೊ ನನಗೆ ಅಧಿಕಾರವನ್ನು ಹಸ್ತಾಂತರ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಹಲವು ಸಂದರ್ಭಗಳಲ್ಲಿ ಬಹಿರಂಗವಾಗಿ ಕೂಡ ಹೇಳುವಂಥ ಒಂದು ಪ್ರಯತ್ನ ಮಾಡಿದಂಥ DK ಶಿವಕುಮಾರ್ ಅವರು ಖುದ್ದು AICC ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವ್ರ ಜೊತೆ ಕೂಡ ಮಾತನಾಡಿದ್ರು. ಅದಕ್ಕೆ ಇವತ್ತು ಪೂರಕವಾದಂಥ ಒಂದು ಸಂದರ್ಭ ಸನ್ನಿವೇಶ ಅವರಿಗೆ ಸಾಕ್ಷಿಯಾಗಿ ಕೂಡ ಕಂಡು ಬಂದಿದೆ. ಅಂದ್ರೆ ಪೂರಕವಾಗಿ ಅದು ಸೃಷ್ಟಿಯಾಗಿತ್ತು ಅನ್ನುವಂಥದ್ದು ಕೂಡ ಕೇಳಿಬರ್ತಿದೆ. ಹಾಗಾಗಿ ಇವತ್ತು ಸಿಕ್ಕಂತ ಅವಕಾಶವನ್ನ ಬಳಸಿಕೊಳ್ಳುವಂಥ ಒಂದು ಪ್ರಯತ್ನದಲ್ಲಿ ಕೂಡ ಸಫಲರಾಗಿದ್ದಾರೆ DK ಶಿವಕುಮಾರ್ ಅವರು. ಏರ್ಪೋರ್ಟ್ನಲ್ಲಿ ಅವ್ರನ್ನ ಪ್ರತ್ಯೇಕವಾಗಿ ಸಪರೇಟ್ ಕರ್ಕೊಂಡೋಗಿ 1 ನಿಮಿಷಗಳ ಕಾಲ ಮಾತನಾಡಿದ್ದಾರೆ ಅನ್ನುವಂಥದ್ದು ಕೂಡ ಈಗ ಗೊತ್ತಾಗ್ತಿದೆ. ಆದರೆ ಆ ಮಾತುಕತೆ ಏನಾಗಿದೆ ಅನ್ನುವಂಥ ಕುತೂಹಲ ಸಾಕಷ್ಟು ಗರಿಗೆದರಿರುವಂಥದ್ದು. ಒಂದು DK ಶಿವಕುಮಾರ್ ಅವರು ನೇರವಾಗಿ ಪ್ರಸ್ತಾಪ ಮಾಡಿದ್ದಾರೆ CM ಗಾದಿ ವಿಚಾರಕ್ಕೆ ಸಂಬಂಧಪಟ್ಟಂಗೆ, ಮತ್ತೆ ಸಂಪುಟ ಪುನರ್ರಚನೆಗೆ ಅವಕಾಶ ಕೊಡಬಾರ್ದು, ನನಗೆ ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ನೇರವಾಗಿ ಪ್ರಸ್ತಾಪ ಮಾಡುವಂಥ ಒಂದು ಪ್ರಯತ್ನ ಮಾಡಿದ್ದಾರೆ ಅನ್ನುವಂಥ ಚರ್ಚೆಗಳು ಕೂಡ ಶುರುವಾಗಿದೆ. ಇದುವರೆಗೂ ಕೂಡ ನನ್ನ ಶ್ರಮಕ್ಕೆ ಕೂಲಿಯನ್ನು ಕೇಳ್ತಾ ಇದ್ದೀನಿ ಅನ್ನುವಂಥ ಮಾತನ್ನ DK ಶಿವಕುಮಾರ್ ಅವರು ಹಲವು ಸಂದರ್ಭಗಳಲ್ಲಿ ಹಲವು ವೇದಿಕೆಗಳಲ್ಲಿ ಕೂಡ ಪ್ರಸ್ತಾಪ ಮಾಡುವಂಥ ಒಂದು ಪ್ರಯತ್ನ ಮಾಡಿದ್ದಾರೆ. ಹಾಗಾಗಿ ನಾನು ಪಕ್ಷದ ನಿಷ್ಠಾವಂತ ಅನ್ನುವಂಥ ಮಾತುಗಳನ್ನ ಕಟ್ಟಿ ಮುರಿದಂತೆ ಹೇಳುವಂಥ ಒಂದು ಪ್ರಯತ್ನ ಮಾಡಿದ್ರು. ಒಂದು ಹಂತದಲ್ಲಿ ನಾನು ವೇದಿಕೆಗೆ ಬಂದು ಭಾಷಣ ಬಿಟ್ಕೊಂಡು ಹೋಗಿಲ್ಲ, ನಾನು ಪೋಸ್ಟರ್ನ ಅಂಟಿಸಿದ್ದೀನಿ, ಬೇರೆ ಬೇರೆ ಕೆಲಸಗಳನ್ನ ಮಾಡಿದ್ದೀನಿ, ಕಾರ್ಯಕರ್ತನಾಗಿ ಕೆಲಸ ಮಾಡಿದ್ದೀನಿ, ಈಗ ಅಧ್ಯಕ್ಷನಾಗಿ ಕೂಡ ಕೆಲಸ ಮಾಡಿದ್ದೀನಿ ಅನ್ನುವಂಥ ಮಾತನ್ನ ಹೇಳುವಂಥ ಒಂದು ಪ್ರಯತ್ನ ಮಾಡಿದ್ರು. ಹಾಗಾಗಿ ಇವತ್ತು ರಾಹುಲ್ ಗಾಂಧಿ ಅವರ ಭೇಟಿ ಸಂದರ್ಭದಲ್ಲಿ ನೇರವಾಗಿ ಇದೇ ವಿಚಾರವನ್ನ ಪ್ರಸ್ತಾಪ ಮಾಡಿದ್ರ ಅನ್ನುವಂಥ ಕುತೂಹಲ ಕೂಡ ಮೂಡಿಸಿರುವಂಥದ್ದು ವಿಜಯಶ್ರೀ. ಹರೀಶ್, ಈಗ ಅವ್ರಿಗೇನೋ ಒಂದು ಸಿಕ್ಕಿದೆ ಅಂತಂದ್ರೆ ರಾಹುಲ್ ಗಾಂಧಿ ಅವ್ರ ಜೊತೆ ಮಾತನಾಡುವಂತಹ ಟೈಮ್ನಲ್ಲಿ DK ಶಿವಕುಮಾರ್ ಅವರಿಗೆ ಅದು ಭರವಸೆನಾ ಅಥವಾ ಕಾದು ನೋಡಿ ಅನ್ನುವಂಥ ಒಂದು ಸಮಾಧಾನಕರವಾದಂಥ ಮಾತಾ ಅಥವಾ ಇಲ್ಲ ತಾಳ್ಮೆಯಿಂದಿರಿ ಅನ್ನುವಂಥ ಕಿವಿ ಮಾತಾ? ಏನ್ ಹೇಳಿರುವಂತಹ ಚಾನ್ಸಸ್ ಇದೆ ರಾಹುಲ್ ಗಾಂಧಿ ಅವರು ಅಂತ ಹೇಳಿ? ವಿದೇಶಿ ರಾಹುಲ್ ಗಾಂಧಿ ಅವರು ಬಂದಂಥ ಸಂದರ್ಭದಲ್ಲಿ CM ಸಿದ್ದರಾಮಯ್ಯ ಅವರ ಬಣ ಆಗಿರ್ಬೋದು, ಅವರೆಲ್ಲರೂ ಕೂಡ ನಗುಮುಖದಲ್ಲೇ ಕೂಡ ಇದ್ದಂಥದ್ದು ಕೂಡ ಕಂಡು ಬಂದಿದೆ. ಅಂದರೆ ಇವೆಲ್ಲವೂ ಕೂಡ ಪೂರಕವಾದಂಥ ವಾತಾವರಣ ಇದೆ ಅನ್ನುವಂಥ ಕಾರಣಕ್ಕಾಗಿ CM ಸಿದ್ದರಾಮಯ್ಯ ಅವರ ಬಣ ಎಷ್ಟು ಆಕ್ಟಿವ್ ಆಗಿದೆ ಮತ್ತು ಖುಷಿಯಾಗಿ ಕೂಡ ಇರುವಂಥದ್ದು. ಮಗದೊಂದು ಕಡೆ DK ಶಿವಕುಮಾರ್ ಇನ್ನಿಲ್ಲದ ಪ್ರಯತ್ನಗಳನ್ನ ಕೂಡ ಮಾಡ್ತಾ ಇದೆ. ಆದರೆ ರಾಹುಲ್ ಗಾಂಧಿ ಅವರ 1 ನಿಮಿಷದ ಆ ಮಾತುಕತೆಯಲ್ಲಿ ಭರವಸೆ ಕೊಟ್ರ ಅಥವಾ ಬೇರೆ ಏನಾದರೂ ಹೇಳುವಂಥ ಒಂದು ಪ್ರಯತ್ನ ಮಾಡಿದ್ರೆ ಆಗಲಿ ಅನ್ನುವಂಥ ಮಾತನ್ನು ಹೇಳಿದ್ರ ಅಥವಾ ನೋಡೋಣ ಅನ್ನುವಂಥ ಮಾತನ್ನು ಹೇಳಿದ್ರ, ಆದರೆ ಅಲ್ಲಿ ಸಂಜ್ಞೆ ನೋಡಿದ್ರೆ ಆ ದೃಶ್ಯಾವಳಿ ನೋಡಿದ್ರೆ ಆಗಲಿ ನೋಡೋಣ ಅನ್ನುವಂಥ ನಿಟ್ಟಿನಲ್ಲಿ ಹೇಳುವಂಥ ಒಂದು ಪ್ರಯತ್ನ ಕೂಡ ಕಂಡು ಬಂದಂತೆ ಕಾಣಿಸ್ತಿದೆ. ಹಾಗಾಗಿ ಆ ಸಂದರ್ಭದಲ್ಲಿ, ಯಾಕಂದ್ರೆ ಇಬ್ಬರೇ ಇದ್ದಂಥ ಸಂದರ್ಭದಲ್ಲಿ ದೃಶ್ಯಾವಳಿಗಷ್ಟೇ ನಾವು ಸೀಮಿತವಾಗಿ ಅದನ್ನು ಅನಾಲಿಸಿಸ್ ಮಾಡಬೇಕಾಗುತ್ತೆ. ಆದರೆ ಅಲ್ಲಿ ನಿಜಕ್ಕೂ ಕೂಡ DK ಶಿವಕುಮಾರ್ ಅವರು ನೇರವಾಗಿ ಈ ವಿಚಾರವನ್ನು ಪ್ರಸ್ತಾಪ ಮಾಡಿದ್ರು. ದೆಹಲಿಗೆ ಬರ್ತೇನೆ, ನಮಗೊಂದು ಭೇಟಿಗೆ ಒಂದು ಅವಕಾಶ ಕೊಡಿ ಅನ್ನುವಂಥ ಮಾತನ್ನು ಅವ್ರ ಹತ್ರ ಹೇಳುವಂಥ ಒಂದು ಪ್ರಯತ್ನ ಮಾಡಿದ್ರ, ಅಥವಾ ಅಸ್ಸಾಂ ಆಗಿರ್ಬೋದು ಬೇರೆ ಬೇರೆ ಸಂದರ್ಭಕ್ಕೆ ಸಂಬಂಧಪಟ್ಟಂಗೆ ಏನಾದರೂ ಚರ್ಚೆ ಮಾಡುವಂಥ ನಿಟ್ಟಿನಲ್ಲಿ ಒಂದು ದೆಹಲಿಗೆ ಬರ್ತೀನಿ ಅನ್ನುವಂಥ ಮಾತನಾಡಿದ್ರು, ಅಥವಾ ಬೇರೆ ಏನು ಮಾತಾಡಿದ್ರು ಅನ್ನುವಂಥದ್ದು ಸಾಕಷ್ಟು ಕುತೂಹಲ ಇರುವಂಥದ್ದು ಮತ್ತೆ ಹಲವು ಪ್ರಶ್ನೆಗಳು ಕೂಡ ಹುಟ್ಟು ಹಾಕಿರುವಂಥದ್ದು. ಆದರೆ ಸದ್ಯದ ಬೆಳವಣಿಗೆಯಲ್ಲಿ ನೋಡಿದ್ರೆ ರಾಹುಲ್ ಗಾಂಧಿ ಅವರು CM ಸಿದ್ದರಾಮಯ್ಯ ಅವರ ಬೊಕ್ಕೆ ಇಸ್ಕೊಂತ ಸಂದರ್ಭ ಆಗಿರ್ಬೋದು, ಅಲ್ಲಿ ಆ ಭಾವಚಿತ್ರಗಳು ನೋಡಿದಂಥ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಅವರು ಖುಷಿಯಾಗಿ ಮಾತನಾಡ್ತಕ್ಕಂಥದ್ದು ಎಲ್ಲವೂ ಕೂಡ ಕಂಡು ಬಂದಿದೆ. DK ಶಿವಕುಮಾರ್ ಅವರ ಹತ್ರ ಕೂಡ ಅದೇ ರೀತಿ ಮಾತಾಡುವಂಥದ್ದು ಪ್ರಯತ್ನ ಆಗಿರ್ಬೋದು. ಆದರೆ CM ಸಿದ್ದರಾಮಯ್ಯ ಮತ್ತು DK ಶಿವಕುಮಾರ್ ನಡುವಿನ ನಾಯಕತ್ವ ತಿಕ್ಕಾಟದ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಏರ್ಪೋರ್ಟ್ ಅಲ್ಲಿ ಯಾವುದೇ ನಿರ್ಧಾರವನ್ನು ಕೈಗೊಳ್ಳುವಂಥದ್ದು ಕಷ್ಟ ಸಾಧ್ಯ ಆಗಿದೆ. ಅದೆಲ್ಲದಕ್ಕೂ ಕೂಡ ಒಂದು ವೇದಿಕೆ ಬೇಕಾಗುತ್ತೆ, ಒಂದು ವಾತಾವರಣ ಕೂಡ ಸೃಷ್ಟಿ ಆಗಬೇಕಾಗುತ್ತದೆ, ಆ ದೆಹಲಿಗೆ ಕರೆಸ್ಕೊಂಡು ಮಾತಾಡುವಂಥ ಒಂದು ಪ್ರಯತ್ನ ಆಗಬೇಕಾಗುತ್ತೆ. ಏಕಾಕಿ ಯಾವುದೇ ತೀರ್ಮಾನ ಆಗದೇ ಇರುವಂಥ ಸಂದರ್ಭದಲ್ಲಿ ಅಲ್ಲಿ ಸಂಪೂರ್ಣವಾಗಿ ಭರವಸೆ ಕೊಟ್ಟರು ಅಂತ ಹೇಳುವಂಥದ್ದು ಕೂಡ ಕಷ್ಟ ಸಾಧ್ಯ ಆಗುತ್ತೆ ವಿದ್ಯಾಶ್ರೀ. ನಿಜ ಹರೀಶ್, ನೀವು ಹೇಳಿದ ಹಾಗೆ ಏರ್ಪೋರ್ಟ್ನಲ್ಲೇ ಎಲ್ಲವೂ ತೀರ್ಮಾನ ಆಗುತ್ತೆ, ಏರ್ಪೋರ್ಟ್ನಲ್ಲಿ ನಡೆದಂತಹ 1-2 ನಿಮಿಷಗಳ ಈ ಮಾತುಕತೆಯಲ್ಲಿ ಎಲ್ಲವೂ ಡಿಸೈಡ್ ಆಗುತ್ತೆ ಅಂತ ಹೇಳೋದಕ್ಕೆ ಖಂಡಿತ ಸಾಧ್ಯ ಇಲ್ಲ. ಏನೋ ಒಂದು ಮಾತುಕತೆ ಆಗಿದೆ, ಬಟ್ ಆ ಮಾತುಕತೆ ಏನಾಗಿರಬಹುದು ಅನ್ನೋದೇ ಸದ್ಯಕ್ಕಿರುವಂತಹ ಕುತೂಹಲ. ನೋಡಿ, ನಮಗೊಂದು ಮಾಹಿತಿ ಇತ್ತು, ಉಭಯ ನಾಯಕರನ್ನು ದೆಹಲಿ ಕರೆಸಿಕೊಳ್ತಾರೆ, ನಾಯಕರು ಮಾತನಾಡ್ತಾರೆ ಅಂತ ಹೇಳಿ. ಬಟ್ ಈಗ ರಾಹುಲ್ ಗಾಂಧಿ ಅವರು ಕಾಲಿಗೆ ಚಕ್ರ ಕಟ್ಕೊಂಡು ಓಡಾಡ್ತಾ ಇರೋದು ಪಂಚರಾಜ್ಯಗಳ ಚುನಾವಣೆಗೆ ಸಂಬಂಧಪಟ್ಟ ಹಾಗೆ ಬೇರೆ ಬೇರೆ ರಾಜ್ಯಗಳಿಗೆ ಓಡಾಡ್ತಿದ್ದಾರೆ. ಅಂಥ ಟೈಮ್ನಲ್ಲಿ ಈ ಒಂದು ಕ್ವಿಕ್ ಕಾನ್ವರ್ಸೇಷನ್ ಮುಂದೆ ದೆಹಲಿಗೆ ಉಭಯ ನಾಯಕರನ್ನ ಕರೆಸಿ ಮಾತನಾಡ್ತಾರೆ ಅನ್ನುವಂಥ ಮುನ್ಸೂಚನೆಯನ್ನ ಹಾಗಾಗೋದಕ್ಕೆ ಸಾಧ್ಯ ಇದೆಯಾ ಸದ್ಯದ ಸಿಚುವೇಶನ್ ಅಲ್ಲಿ ಅಂತ ಹೇಳಿ ಹರೀಶ್? ರೈಟ್, ನಮ್ಮ ಪ್ರತಿನಿಧಿ ಹರೀಶ್ ಮಾಹಿತಿಯನ್ನ ನೀಡ್ತಾ ಇದ್ರು. ನೀವು ದೃಶ್ಯಗಳನ್ನ ಗಮನಿಸ್ತಾ ಇದ್ದೀರಿ. ನೀವು ಬೆಳಗ್ಗೆಯೂ ಒಂದು ಫೋಟೋಸ್ನ ನೀವು ಗಮನಿಸಿರಬಹುದು. ಇಫ್ ಇನ್ ಕೇಸ್ ಆ ಫೋಟೋಸ್ ಇದ್ರೆ ನಾವು ಅದನ್ನು ಆನ್ ಏರ್ ಮಾಡಬಹುದು. ಸಿದ್ದರಾಮಯ್ಯ ಅವರು ರಾಹುಲ್ ಗಾಂಧಿ ಅವರನ್ನ ವೆಲ್ಕಮ್ ಮಾಡಿದಂತಹ ಟೈಮ್, ಆ ಟೈಮ್ನಲ್ಲಿ ರಾಹುಲ್ ಗಾಂಧಿ ಅವರ ಜೊತೆಗೆ ಸಿದ್ದರಾಮಯ್ಯ ವೆಲ್ಕಮ್ ಮಾಡಿದಂತಹ ಟೈಮ್ನಲ್ಲಿ DK ಶಿವಕುಮಾರ್ ಅವರು ಕೂಡ ಇದ್ರು. ಸಿದ್ದರಾಮಯ್ಯ ಅವರ ಮುಖದಲ್ಲಿದ್ದಂಥ ನಗು DK ಶಿವಕುಮಾರ್ ಅವರ ಮೊಗದಲ್ಲಿ ಕಾಣಿಸಿರ್ಲಿಲ್ಲ. DK ಶಿವಕುಮಾರ್ ಅವರು ಎಲ್ಲೋ ಸೈಡ್ ನಲ್ಲಿ ನಿಂತು ಕಂಡು ಬಂದ್ರು. ಆ ಟೈಮ್ನಲ್ಲಿ ಆ ಫೋಟೋಗಳು ಹೇಳಿದಂಥ ಕಥೆಯೇ ಬೇರೆ. ಹರೀಶ್ ಹೇಳ್ತಾ ಇದ್ರು, ಸಿದ್ದರಾಮಯ್ಯ ಅವರಿಗೆ ಪೂರಕವಾಗಿ ಸಿಚುವೇಶನ್ ಇದ್ದ ಕಾಣಿಸ್ತು, ಅದನ್ನ ನೋಡಿದೆ ಅಂತ ಹೇಳಿ. ನೋಡಿ, ಆ ಫೋಟೋದಲ್ಲಿ ಗಮನಿಸ್ತಾ ಇದ್ದೀನಿ,
ಸಿದ್ದರಾಮಯ್ಯ ಅವರ ಮುಖದಲ್ಲಿರುವಂತಹ ನಗು, ಆ ಕಾನ್ಫಿಡೆನ್ಸ್ ಡಿಕೆ ಶಿವಕುಮಾರ್ ಅವರ ಮುಖದಲ್ಲಿ ಮಧ್ಯಾಹ್ನ ರಾಹುಲ್ ಗಾಂಧಿ ಅವರನ್ನ ವೆಲ್ಕಮ್ ಮಾಡಿದಂತಹ ಟೈಮ್ನಲ್ಲಿ ಕಾಣಿಸ್ಲಿಲ್ಲ. ಹಾಗಾಗಿನೇ ಸಿದ್ದರಾಮಯ್ಯ ಅವರಿಗೆ ಹೈಕಮಾಂಡ್ ನಿಂದ ಪೂರಕವಾದಂತಹ ವಾತಾವರಣ ಇದೆಯಾ ಅನ್ನುವಂತಹ ಒಂದು ವಿಶ್ಲೇಷಣೆ, ಆ ವಿಶ್ಲೇಷಣೆ ಆರಂಭ ಆಗಿತ್ತು. ಬಟ್ ಸಂಜೆ ಆಗ್ತಾ ಇದ್ದ ಹಾಗೆ ಇನ್ನೇನು ರಾಹುಲ್ ಗಾಂಧಿ ಅವರು ಹೊರಡಬೇಕು ಅನ್ನುವಂತಹ ಟೈಮ್ನಲ್ಲಿ ಡಿಕೆ ಶಿವಕುಮಾರ್ ಅವರ ಜೊತೆಗೆ 1 ನಿಮಿಷನೋ 2 ನಿಮಿಷನೋ ಪಕ್ಕಕ್ಕೆ ಕರ್ಕೊಂಡು ಹೋಗಿ ಮಾತನಾಡಿದ್ದಾರೆ. ಅದು ಅಫಿಷಿಯಲ್ ಸೆಟಪ್ ಅಲ್ಲ. ಅಫಿಷಿಯಲ್ ಸೆಟಪ್ ಅಂದ್ರೆ ಅವ್ರು ಇದ್ದಂತಹ ಹೋಟೆಲು, ಅವ್ರು ತಂಗಿದ್ದಂತಹ ಹೋಟೆಲು, ಅಲ್ಲೆಲ್ಲೋ ಕೂರಿಸಿ ಮಾತಾಡಿಲ್ಲ. ಏನೋ ಆತುರವಾಗಿ ಮಾತನಾಡಿರೋ ರೀತಿ ಕಾಣಿಸ್ತಾ ಇದೆ. ಏರ್ಪೋರ್ಟ್ ನಲ್ಲಿ ಇನ್ನೇನು ಹತ್ತಬೇಕು, ಹೆಲಿಕಾಪ್ಟರ್ನ ಹತ್ತಬೇಕು, ಆ ಟೈಮ್ನಲ್ಲಿ ಪಕ್ಕಕ್ಕೆ ಕರ್ಕೊಂಡು ಹೋಗಿ ಡಿಕೆ ಶಿವಕುಮಾರ್ ಅವರ ಜೊತೆಗೆ ಮಾತುಕತೆ ನಡೆಸಿದ್ದಾರೆ. ಹಾಗಾಗಿನೇ ಕುತೂಹಲ ಇರೋದು, ಏನು ಮಾತುಕತೆ ನಡೆಸಿರಬಹುದು, ಏನ್ ಹೇಳಿರಬಹುದು. ಹರೀಶ್ ಹೇಳಿದ ಹಾಗೆ ಏರ್ಪೋರ್ಟ್ ನಲ್ಲೇ ಏನೋ ಒಂದು ಡಿಸಿಷನ್, ಇಲ್ಲ ನಾವು ಮಾಡ್ತೀವಿ, ಇಲ್ಲ ಹಂಗ್ ಮಾಡ್ತೀವಿ, ಹಿಂಗ್ ಮಾಡ್ತೀವಿ, ಹಂಗೆ ಹೇಳೋದಕ್ಕೆ ಸಾಧ್ಯನೇ ಇಲ್ಲ. ಯಾಕಂದ್ರೆ ಏರ್ಪೋರ್ಟ್ ಡಿಸೈಡ್ ಮಾಡುವಂತಹ ಜಾಗ ಅಲ್ಲ. ಅಫಿಷಿಯಲ್ ಆಗಿ ನಾಯಕರೆಲ್ಲ ಕೂತು ಮಾತನಾಡಬೇಕು. ಇದು ಮತ್ತೊಂದು ದೃಶ್ಯ ನೀವು ಗಮನಿಸ್ತಾ ಇರೋದು, ಎಕ್ಸ್ಕ್ಲೂಸಿವ್ ದೃಶ್ಯಾವಳಿ. ಇಲ್ಲಿ ಮಾತುಕತೆ ನಡೀತಾ ಇರೋದು ಉಭಯ ನಾಯಕರ ಜೊತೆಗೂ. ಸಿದ್ದರಾಮಯ್ಯ ಅವರು ಇದ್ದಾರೆ, ಸಿಎಂ ಡಿಕೆ ಶಿವಕುಮಾರ್ ಅವರು ಇದ್ದಾರೆ. ಇಬ್ಬರ ಜೊತೆಗೂ ಪ್ರತ್ಯೇಕವಾಗಿ ಮಾತನಾಡ್ತಾ ಇರುವಂತ ಅಂದ್ರೆ ಅವರಿಬ್ಬರನ್ನ ಮಾತ್ರ ಇಟ್ಕೊಂಡು ಮಾತನಾಡ್ತಿದ್ದಾರೆ ರಾಹುಲ್ ಗಾಂಧಿ ಅವರು. ಹಾಗಾಗಿ ಏನು ಮಾತುಕತೆ ನಡೆದಿರಬಹುದು ಅನ್ನುವುದು ಕುತೂಹಲ ಕೆರಳಿಸ್ತಾ ಇದೆ. ಇದು ಒಂದು ಮೀಟಿಂಗು. ಅದಾದ್ಮೇಲೆ ಸಿದ್ದರಾಮಯ್ಯ ಅವ್ರ ಜೊತೆಗೆ ಪ್ರತ್ಯೇಕವಾಗಿ ಮಾತನಾಡಿದ್ದಾರೆ. ಡಿಕೆ ಶಿವಕುಮಾರ್ ಅವರ ಜೊತೆಗೂ ರಾಹುಲ್ ಗಾಂಧಿ ಪ್ರತ್ಯೇಕವಾಗಿ ಮಾತುಕತೆಯನ್ನ ನಡೆಸಿದ್ದಾರೆ. ನಾಯಕತ್ವದ ತಿಕ್ಕಾಟ ರಾಜ್ಯದಲ್ಲಿ ಬೂದಿ ಮುಚ್ಚಿದ ಕೆಂಡದ ರೀತಿ ಇರುವಂತಹ ಈ ಟೈಮ್ನಲ್ಲೇ ಆಗಿರುವಂತಹ ಈ ಮಾತುಕತೆ ಸಾಕಷ್ಟು ಮಹತ್ವವನ್ನ ಪಡ್ಕೊಳ್ತಾ ಇದೆ. ನಾಯಕತ್ವ ತಿಕ್ಕಾಟಕ್ಕೆ ಸಂಬಂಧಪಟ್ಟ ಹಾಗೆ ರಾಜ್ಯ ಕಾಂಗ್ರೆಸ್ ಪಾಳ್ಯದಲ್ಲಿ ಬೂದಿ ಮುಚ್ಚಿದ ಕೆಂಡದ ರೀತಿ ವಾತಾವರಣ ಇರುವಂತಹ ಟೈಮ್ನಲ್ಲೇ ಬಹಳ ಮಹತ್ವದ ಬೆಳವಣಿಗೆ ನಡೆದಿದೆ. ಅದರಲ್ಲೂ ಸಿಎಂ ಡಿಕೆ ಶಿವಕುಮಾರ್ ಅವರು ರಾಹುಲ್ ಗಾಂಧಿ ಅವರನ್ನ ನೇರವಾಗಿ ಭೇಟಿಯಾಗುವುದಕ್ಕೆ ಅಥವಾ ತಮ್ಮ ವಾದವನ್ನ ಮಂಡಿಸುವುದಕ್ಕೆ ಅವ್ರಿಗೊಂದು ಅವಕಾಶನೇ ಸಿಕ್ಕಿರಲಿಲ್ಲ. ದೆಹಲಿಗೆ ಹಲವು ಬಾರಿ ನವೆಂಬರ್ ತಿಂಗಳು ಅದಾದ ನಂತರದಲ್ಲಿ ಹೋಗಿ ಬಂದ್ರು. ರಾಹುಲ್ ಗಾಂಧಿ ಅವರನ್ನ ಭೇಟಿಯಾಗುವುದಕ್ಕೆ ಅವರಿಗೆ ಅವಕಾಶ ಸಿಗಲಿಲ್ಲ, ಅಪಾಯಿಂಟ್ಮೆಂಟೂ ಸಿಗಲಿಲ್ಲ. ಅದೇ ಒಂದು ಚರ್ಚೆಯ ವಿಷಯ ಆಗಿತ್ತು. ಎಐಸಿಸಿಯಿಂದ ನಡೆದಂತಹ ಪ್ರತಿಭಟನೆಯ ಸಂದರ್ಭದಲ್ಲಿ ವೋಟ್ ಚೋರಿ ವಿಚಾರವಾಗಿ ನಡೆದಂತಹ ಪ್ರತಿಭಟನೆ ಆಗ ಹೋದಂತಹ ಟೈಮ್ನಲ್ಲೂ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಅವರನ್ನೆಲ್ಲ ಮೀಟ್ ಆಗೋದಕ್ಕೆ ಅವಕಾಶ ಸಿಕ್ಕಿದ್ರು. ಮಾತುಕತೆಗೆ ಅವಕಾಶ ಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಸಿಕ್ಕಿರ್ಲಿಲ್ಲ. ಆದ್ರೆ ಮೈಸೂರಿನಲ್ಲಿ ಆಗಿರುವಂತಹ ಈ ಕ್ವಿಕ್ ಮೀಟಿಂಗ್ ಇದೆಯಲ್ಲ, ಈ ಕ್ವಿಕ್ ಮೀಟಿಂಗ್ ಸಾಕಷ್ಟು ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.